ಬೆಂಗಳೂರು ಈಸ್ಟ್ ನ್ಯೂಸ್ ವತಿಯಿಂದ ರವಿಶಂಕರ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರು, ಇವತ್ತು ಪಾಟ್ರಿ ಟೌನ್ನಲ್ಲಿರುವಂತಹ ಒಂದು ಹಳೆಯ ಒಂದು ಕರಕುಶಲ ಕರ್ಮಿಗಳ ಒಂದು ಕೈಗಾರಿಕಾ ಸಂಘದ ಈ ಒಂದು ಆಶ್ರಯದಲ್ಲಿ ಭಾರತ ಸರ್ಕಾರದ ಕರಕುಶಲ ಕೈಗಾರಿಕಾ ಇಲಾಖೆಯವರು ಒಂದು ವಿಶೇಷವಾದಂತಹ ಒಂದು ಸಂವಾದ ಕಾರ್ಯಕ್ರಮ, ಅಂದರೆ ಕರಕುಶಲ ಕಾರ್ಮಿಕರಿಗೊಂದಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ರಾಜಶೇಖರ್ ಜಿ ಅಂತ. ನಮ್ಮ ಕುಂಬಾರ ಜನಾಂಗದ ನ್ಯೂ ಪಾಟ್ರಿ ಟೌನ್ ಕುಂಬಾರ ಕರಕುಶಲ ಕೈಗಾರಿಕಾ ಸಹಕಾರ ಸಂಗಮ ಈ ವತಿಯಿಂದ ಅವರು RDTDC ರೀಜನಲ್ ಡಿಸೈನ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ರ ಮುಖಾಂತರ ಒಂದು ಸಂವಾದನ ಪ್ರೋಗ್ರಾಮ್ ನಡೀತು. ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಬಡ ಕುಂಬಾರರಿಗೆ ಕೊರೋನಾ ಟೈಮಲ್ಲಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಮತ್ತು ಇದ್ರ ಬಗ್ಗೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕಂತ ಹೊಸ ಆ್ಯಪ್ ಒಂದು ಡೌನ್ಲೋಡ್ ಮಾಡಿ ತಂದಿದ್ದಾರೆ ಅವರು. ಮತ್ತು ಯಾವ ರೀತಿ ಮಾರಾಟ ಮಾಡಬೇಕು, ನಾವು ಯಾವ ಟೈಮಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಮಾಡಿ ನಾವು ಇದನ್ನು ಹೋಗಲಾಡಿಸ್ಕೊಡ್ಬೇಕು ನಮ್ಮ ಕಷ್ಟನ ಅಂತ ಸ್ವಲ್ಪ ನಮಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದರು. ಇದು ನಮಗೆ ತುಂಬ ಅನುಕೂಲವಾಗಿದೆ, ತುಂಬ ಸಂತೋಷವಾಗಿದೆ. ಇಷ್ಟು ಜನ ಬಂದು ಸೇರಿ ನಾವು ನಂಬ್ಕೊಂಡಿರಲಿಲ್ಲ. ಆನಂದ್ ಅಂತೇಳಿ ಕುಂಬಾರ ಕರಕುಶಲ ಕೈಗಾರಿಕಾ ಸಂಘದ ಕಾರ್ಯದರ್ಶಿ ನಾನು. ನಮ್ಮ RDTDC ಟ್ರೈನಿಂಗ್ ಸೆಂಟರ್ ಕಡೆಯಿಂದ ನಮ್ಮ ಅನೇಕ ಸದಸ್ಯಗಳೆಲ್ಲನೂ ತರಬೇತಿ ಹೊಂದಿದ್ದಾರೆ. ತರಬೇತಿ ಹೊಂದಿ ಮುಂದೆ ಅವರ ಭವಿಷ್ಯ ಯಾವ ರೀತಿ ನಿರೂಪಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಯುಕೋ ಬ್ಯಾಂಕ್ ಮ್ಯಾನೇಜರ್ ಕರೆಸಿದ್ದಾರೆ. ಅವ್ರ ಕಡೆಯಿಂದ ಅನಿಸಿಕೆಗಳನ್ನ ಹೇಳಿದ್ದಾರೆ. ನಮ್ಮ ಕುಶಲಕರ್ಮಿಗಳಿಗೆ ಯಾವ ರೀತಿ ಧನ ಸಹಾಯ ಮಾಡ್ಬೋದು ಬ್ಯಾಂಕ್ ಕಡೆಯಿಂದ ಅಂತೇಳಿ ಗೊತ್ತಾಗ ಅವರು ಅದರ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗಪಡಿಸ್ಕೋಬೇಕು ಅಂತೇಳಿ ನಮ್ಮ ಎಲ್ಲ ಕುಶಲಕರ್ಮಿಗಳನ್ನು ನಾನು ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಆಗಿತ್ತು. ಏನಪ್ಪ ಅಂದರೆ, ಇತ್ತೀಚೆಗಷ್ಟೇ ಕೋವಿಡ್-19 ಈ ಒಂದು ಕಾರಣದಿಂದ ಸಾವಿರಾರು ಒಂದು ಕುಶಲಕರ್ಮಿಗಳು ಇದನ್ನೇ ಈ ವೃತ್ತಿಯನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಂತಹ ಅನೇಕ ಕುಶಲಕರ್ಮಿಗಳ ಒಂದು ಬದುಕು ದುಸ್ಥಿತಿಯಲ್ಲಿದೆ. ಈ ಒಂದು ದುಸ್ಥಿತಿಯಿಂದ ಪಾರಾಗೋದ್ರ ಬಗ್ಗೆ ಹೇಗೆ, ಮತ್ತು ಅವರು ತಮ್ಮ ಒಂದು ಕರಕುಶಲ ಉತ್ಪನ್ನಗಳನ್ನು ಯಾವ ರೀತಿ ಅವರು ಮಾರ್ಕೆಟಿಂಗ್ ಮಾಡಬೇಕು ಮತ್ತು ಈ ಒಂದು ಮಾರಾಟದಿಂದ ಅವರ ಬದುಕು ಹಸನಾಗಬೇಕು ಅನ್ನೋದ್ರ ಬಗ್ಗೆ ಈ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಡೋದಕ್ಕಂತಲೇ ಇವತ್ತು ಕೇಂದ್ರ ಸರ್ಕಾರದ, ಭಾರತ ಸರ್ಕಾರದ ಒಂದು ಕರಕುಶಲ ಕೈಗಾರಿಕಾ ಇಲಾಖೆಯವರು ಕರ್ನಾಟಕ ಸರ್ಕಾರದ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದ ಒಂದು ಸಹಯೋಗದಲ್ಲಿ ಇವತ್ತು ಕುಶಲ ಕಾರ್ಮಿಕರೊಂದಿಗೆ ಒಂದು ನೇರ ಸಂವಾದವನ್ನು ಏರ್ಪಡಿಸುವ ಮೂಲಕ ಅವರ ಕಷ್ಟಗಳನ್ನು, ಅವರ ಸಂಕಷ್ಟಗಳನ್ನು ಮತ್ತು ಅವರ ಎಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಇವತ್ತು ಒಂದು ಅತ್ಯುತ್ತಮವಾದಂತಹ ಉಪಯುಕ್ತವಾದಂತಹ ಕಾರ್ಯಕ್ರಮವೊಂದನ್ನು ಏರ್ಪಡಿಸಿತ್ತು. ನಮಸ್ಕಾರ, ನನ್ನ ಹೆಸರು ಶ್ರೀನಾಥ್ ಅಂತ. ಭಾರತ ಸರ್ಕಾರದ ಕರಕುಶಲ ಇಲಾಖೆಯಲ್ಲಿ ಹಿರಿಯ ಸಹಾಯಕ ನಿರ್ದೇಶಕನಾಗಿದ್ದೆ. ಈ ದಿನದ ಕಾರ್ಯಕ್ರಮ ನಾವು ಕರಕುಶಲ ಕರ್ಮಿಗಳು ಪಾಟ್ರಿ ಟೌನ್ನಲ್ಲಿರೋ ಕರಕುಶಲ ಕರ್ಮಿಗಳಿಗೆ ಯಾವ ರೀತಿ ಸಮಸ್ಯೆಗಳಿದೆ, ಈ ಕೋವಿಡ್ ಬಂದ ನಂತರ ಅವರು ಯಾವ ರೀತಿ ಜೀವನ ಮಾಡ್ತಿದ್ದಾರೆ, ಅವರ ಸಮಸ್ಯೆಗಳೇನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕಾರದಲ್ಲಿ ಅವರ ವೇರಿಯಸ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ರಾಬ್ಲಮ್ಸಲ್ಲಿ ಮುಖ್ಯವಾಗಿ ಅವ್ರಿಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ. ಈ ಕೋವಿಡ್ ಬಂದ ನಂತರ ಅವ್ರಿಗೆ ಹೆಚ್ಚು ಸೇಲ್ಸ್ ಇಲ್ಲದೆ ಮತ್ತು ಈ ಗಣೇಶ ಟೈಮಲ್ಲಿ ಸೇಲ್ಸ್ ಕಡಿಮೆ ಆಗಿಬಿಟ್ಟು ಪ್ರಾಬ್ಲಮ್ ಆಗಿದೆ. ಸೊ ಅದನ್ನು ನಿವಾರಿಸ್ಕೊಳ್ಳೋದಕ್ಕೆ ಯಾವ ರೀತಿ ಅವ್ರ ಜೊತೆ ಕೂಡಿ ಬ್ಯಾಂಕ್ನವರು ಈ ದಿನ ಬಂದಿದ್ದರು, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅವರು ಬಂದಿದ್ದರು. ಸೊ ಅವರೆಲ್ಲರ ಜೊತೆ ಕೂಡಿ ಯಾವ ರೀತಿ ಇವರ ಬ್ಯಾಂಕಲ್ಲಿ ಲೋನ್ ತೊಗೊಳ್ಳೋದ್ರ ಬಗ್ಗೆ, ಮುದ್ರಾ ಲೋನ್ಸ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಹೇಳಿ ಇವ್ರ ಕರಕುಶಲ ಕರ್ಮಿಗಳಿಗೆ ನಾವು ಭಾರತ ಸರ್ಕಾರದಿಂದ ಪೆಹಚಾನ್ ಅನ್ನೋ ಕಾರ್ಡ್ ಕೊಡ್ತಾ ಇದ್ದೀವಿ. ಆ ಕಾರ್ಡು ಅವರು ಭಾರತ ಸರ್ಕಾರದ ಪಾಲಿಸಿ ಈಗ ಡೈರೆಕ್ಟ್ ಬೆನಿಫಿಟ್ ಆಗ್ತದೆ. ಸೊ ಅದರಿಂದ ಯಾವುದೇ ಸರ್ಕಾರದಿಂದ ಯಾವುದೇ ಬೆನಿಫಿಟ್ ಇವ್ರಿಗೆ ಬಂದ್ರೂ ಡೈರೆಕ್ಟಾಗಿ ಅವ್ರ ಬ್ಯಾಂಕ್ ಅಕೌಂಟ್ಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಪ್ರೋಗ್ರಾಮ್ ಮಾಡಿದ್ದೀವಿ. ಕುಶಲಕರ್ಮಿಗಳು ಅವ್ರು ಏನೇನು ಫೇಸ್ ಮಾಡಿದ್ರು, ಈಗ 3 ತಿಂಗಳು 4 ತಿಂಗಳು ಲಾಕ್ಡೌನ್ ಪೀರಿಯಡ್ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನಾವು ಅವ್ರಿಗೆಲ್ಲ ಅವ್ರ ಕಷ್ಟಕ್ಕೆ ಏನೇನು ಪರಿಹಾರ ಅಂತ ಹೇಳಿದ್ದೀವಿ. ಸ್ಟೇಟ್ ಗೌರ್ಮೆಂಟಲ್ಲಿ ಏನೇನು ಸ್ಕೀಮ್ಸ್ ಇದೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೇನು ಸ್ಕೀಮ್ಸ್ ಇದೆ ಅಂತ ಹೇಳಿದ್ದೀವಿ. ಕೆಲವರು ನಮ್ಮ ಕಾವೇರಿನಲ್ಲಿ ಜಾಗ ಕೊಡಿ, ನಮ್ಮದು ಈ ಪ್ರಾಡಕ್ಟ್ನ ಎಕ್ಸಿಬಿಟ್ ಮಾಡಿ ಮಾರ್ಕೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ನನ್ನ ಮೇಲಧಿಕಾರಿಗಳ ಜೊತೆ ಮಾತಾಡಿ ಕ್ರಮ ಕೈಗೊಳ್ತೀನಿ. ಥಿಂಕ್ ಫ್ಯೂಚರ್ ಅವ್ರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದಾರೆ. ಫ್ಯೂಚರ್ ಏನೇ ಹೆಲ್ಪ್ ಬೇಕಾದ್ರೂ ಆಫೀಸಿಗೆ ಬಂದು ಮಾತಾಡಿ ಇಲ್ಲಿ ಹೆಲ್ಪ್ ಏನೇನು ಅವ್ರಿಗೆ ಅವಶ್ಯಕತೆ ಇದೆ ನಾನು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಇದರ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ, ಭಾಳಷ್ಟು ಜನ ಕುಶಲಕರ್ಮಿಗಳು ಭಾಳ ಒಂದು ಯಾವುದೇ ಒಂದು ಎಜುಕೇಟೆಡ್ ಅಂದರೆ ಶೈಕ್ಷಣಿಕ ಹಿನ್ನೆಲೆ ಅವರಿಗೆ ಇಲ್ಲ.
ಹಾಗಾಗಿ ಇವತ್ತಿನ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗಿದೆ, ಡಿಜಿಟಲ್ ಮಾರ್ಕೆಟಿಂಗ್ ವ್ಯವಸ್ಥೆ ಮೂಲಕ, ವೆಬ್ ಪೋರ್ಟಲ್ ಮೂಲಕ ಯಾವ ರೀತಿ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡ್ಬೋದು, ಈ ಮೂಲಕ ಇರುವಂತಹ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಅವರ ತಮ್ಮ ಕರಕುಶಲ ಉತ್ಪನ್ನಗಳನ್ನು ಮಾರಾಟ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಇಲ್ಲಿ ನಡೆದಂತಹ ಒಂದು ಸಂವಾದ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾದಂತಹ ವೇದಿಕೆಯನ್ನು ಒದಗಿಸ್ತು. But I assure you that whatever possible from bank side we will give to the eligible, only eligible and those who are really in need of. It's not bank money, not government money, it is the public money only. We are taking money from the depositors and that we are giving to the loanee. And when they return back with interest, that money only we are returning back to our depositor with interest. If from one side it stopped means it is very difficult to give that another part. We will assure you that we will give you to the eligible persons. Those who are eligible, those who are doing hard work, we will see, we will appraise the loan, we will see the background, how they are doing. We will visit to the site. If we found everything okay, then I assure that I will provide financial assistance with the help of our institutions. Myself Aparna Lakshmi, I am a handicap promotion officer in Handicap Service Center. So we have a government e-marketplace. It's a online marketing. It's a purely central government portal. So in this, all over India, all government officers are the buyers, and we are introducing our handicrafts artisans as seller in this portal. So we have opened the seller artisan portal in Jump portal. So all the artisans who have a Pehchan ID card can register themselves as a seller in government e-marketplace, and they can sell their products in the portal. ಈ ಮೂಲಕ ಎಷ್ಟೋ ವಿಚಾರಗಳನ್ನು ಕುಶಲಕರ್ಮಿಗಳು ತಿಳಿದುಕೊಂಡ್ರು. ಈ ಮೂಲಕ ಅವರು ಈಗಿನ ಜನ್ರೇಷನ್ ಈ ಒಂದು ಪಾಟ್ರಿ ಟೌನಲ್ಲಿ ನೂರಾರು ವರ್ಷಗಳಿಂದ ಅನೇಕ ಕುಟುಂಬಗಳು ಬದುಕ್ತಾ ಇದ್ದಾವೆ, ಇದನ್ನೇ ವೃತ್ತಿಯನ್ನಾಗಿಸ್ಕೊಂಡು ಬದುಕ್ತಾ ಇದ್ದಾವೆ. ಈಗಿನ ಜನ್ರೇಷನ್ ಈ ಒಂದು ಅನುಕೂಲಗಳನ್ನು ಮತ್ತು ತಂತ್ರಜ್ಞಾನದ ಮೂಲಕ, ಹೊಸ ವಿಧಾನಗಳ ಮೂಲಕ ಅವರು ಇವತ್ತು ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಯಾವ ರೀತಿ ಅವರು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಚಾರಗಳು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಕರ್ನಾಟಕ ಕರಕುಶಲ ಕೈಗಾರಿಕಾ ಸಂಘದವರು ಭಾಳಷ್ಟು ಉಪಯೋಗಗಳನ್ನು ಪಡೆದುಕೊಳ್ಬೇಕು. ಗೌರ್ಮೆಂಟಿಂದ ಯಾವುದೇ ಬೆನಿಫಿಟ್ಸ್ ಬಂದರೂ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗಿ ಇದು ಆಧಾರ್ ಲಿಂಕ್ಡ್ ಆಗಿರುತ್ತೆ ಮತ್ತು ಅವ್ರ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಸೊ ಅದರಿಂದ ಅವರು ಮಧ್ಯವರ್ತಿಗಳು ಯಾರೇ ಇಲ್ಲದೆ ಅವ್ರಿಗೆ ಹೆಲ್ಪ್ ಆಗಲಿ ಡಿಪಾರ್ಟ್ಮೆಂಟಿಂದ ಜೆಮ್ ಅಂತ ಒಂದು ವೆಬ್ ಪೋರ್ಟಲ್ ಮಾಡಿದ್ದಾರೆ. ಸೊ ಇವರು ಎಲ್ಲೇ ಹೋಗಿ ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಆನ್ಲೈನಲ್ಲಿ ಮಾರ್ಕೆಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಜೆಮ್ ಅಂತ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅಂತ ಒಂದು NGO ಪೋರ್ಟಲ್, ಆರ್ಟಿಸನ್ ಪೋರ್ಟಲ್ ಓಪನ್ ಮಾಡಿದ್ದೀವಿ. ಅದ್ರ ಮೂಲಕ ಅವರ ಪ್ರಾಡಕ್ಟ್ಸ್ನ ಅವ್ರು ಅಪ್ಲೋಡ್ ಮಾಡಿ ಅವರೇ ಡೈರೆಕ್ಟಾಗಿ ಸೇಲ್ ಮಾಡ್ಬೋದು. ಆರ್ಡರ್ಸ್ ಅವರೇ ತೊಗೊಂಡು ಅವರೇ ಮಾರ್ಕೆಟಿಂಗ್ ಮಾಡ್ಬೋದು. ಫಂಡಿಂಗ್ ಕೊಡ್ತೀವಿ, ಕರಕುಶಲ ಅಭಿವೃದ್ಧಿ ನಿಗಮಕ್ಕೆ ಭಾರತ ಸರ್ಕಾರದಿಂದ ಫಂಡಿಂಗ್ ಕೊಡ್ತೀವಿ. ಸೊ ಅವ್ರ ಮೂಲಕ ಕೆಲವು ಪ್ರೋಗ್ರಾಮ್ಸು ಮಾಡ್ತೀವಿ. So we have two registration type. One is artisan, he can self-register himself, and one more is through Government of India, like through our office. We are secondary users, they can register through our office officials. So in this we require your Pehchan ID card number and email ID is mandate for that. There will be a verification of mobile number and email ID, then we will register yourself. So after registration, Government e-marketplace will send a user ID for you, and it will send a link for the creating a password. You can create your password, then you can log in to Jump portal as a seller. You can upload your profile and catalog, everything you can upload over there, and you can start selling your products from that. Thank you so much. ಬ್ಯಾಂಕ್ ಮ್ಯಾನೇಜರ್ಗಳು ಬಂದಿದ್ದರು, ಯಾವ ರೀತಿ ಲೋನನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ನೇರವಾಗಿ ಬ್ಯಾಂಕ್ ಮ್ಯಾನೇಜರ್ ಮೂಲಕ ಅವರು ಕರಕುಶಲ ಕರ್ಮಿಗಳೊಂದಿಗೆ ಅವರು ಹೇಳಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಕಡೆ ವೆಬ್ ಪೋರ್ಟ್ ಜೆಮ್ ಅನ್ನುವಂಥ ಒಂದು ವೆಬ್ ಪೋರ್ಟಲನ್ನು ಕೇಂದ್ರ ಸರ್ಕಾರದವರು ಏನೊಂದು ಅಭಿವೃದ್ಧಿಪಡಿಸಿದ್ದಾರೆ. ನೇರವಾಗಿ ಕುಶಲಕರ್ಮಿಗಳು ತಮ್ಮ ಒಂದು ವಿವರಗಳನ್ನು ಅಪ್ಲೋಡ್ ಮಾಡಿ ಆ ಮೂಲಕ ತಮ್ಮ ಉತ್ಪನ್ನಗಳನ್ನು ಅಪ್ಲೋಡ್ ಮಾಡಿದ್ರೆ ಯಾವ ರೀತಿ ವ್ಯಾಪಾರ ವಹಿವಾಟು ನಡೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಯನ್ನು ಇಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಇದರಿಂದ ಖಂಡಿತ ಕುಶಲಕರ್ಮಿಗಳ ಬದುಕಿಗೆ, ಅವರ ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳಿ ಅಮಿಶ್ ಕುಮಾರ್ ಅವರೊಂದಿಗೆ
ಬೆಂಗಳೂರು ಈಸ್ಟ್ ನ್ಯೂಸ್ ವತಿಯಿಂದ ರವಿಶಂಕರ್.